ಎಸ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಮೇ 4 ಮತ್ತು 5ರವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ಮೈ ಎಕ್ಸಾಮ್ ಗೋಲ್ಡ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಈ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಮೊದಲ ಪ್ರಶ್ನೆಗೆ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ, ಯಾವ ದಿನವನ್ನು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನ ಅಂತೇಳಿ ಆಚರಣೆ ಮಾಡ್ತೀವಿ? ಮೇ 4 ಏನು ಮಾಡ್ತೀವಿ? ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಏನಾಗ್ತದೆ ಇಲ್ಲಿ 1998 ಒಳಗೆ ಆಸ್ಟ್ರೇಲಿಯಾದ ವಿಕ್ಟೋರಿಯಾದ ಲಂಡನ್ ಒಳಗೆ ಏನಾಗ್ತದೆ, 5 ಜನ ಅಗ್ನಿಶಾಮಕ ದಳದವ್ರು ಪ್ರಾಣ ಕಳೆದುಕೊಳ್ತಾರೆ. ಹೌದಾ? ಅವಾಗಿನಿಂದ ಏನು ಮಾಡ್ತಾರೆ, 1999ರಿಂದ ಮೇ 4 ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಓಕೆ, ಈಗ ಅಗ್ನಿಶಾಮಕ ನಮಗೆ ಸುದ್ದಿದೊಳಗೈತಿ. ಈಗ ಅಗ್ನಿಶಾಮಕದ ಕುರಿತು ಸ್ವಲ್ಪ ನೋಡೋಣ್ರಿ. ನೆಕ್ಸ್ಟ್ ನೋಡ್ರಿ, ಅಗ್ನಿಶಾಮಕ ದಳ. ಈ ಅಗ್ನಿಶಾಮಕ ದಳ ಭಾರತದಾಗ ಯಾವಾಗ ಸ್ಟಾರ್ಟ್ ಆತಂದ್ರೆ 1803 ಒಳಗೆ ಭಾರತದೊಳಗೆ ಬಾಂಬೆದಾಗ ಮೊಟ್ಟ ಮೊದಲ ಬಾರಿಗೆ ಅಗ್ನಿಶಾಮಕ ದಳ ಪ್ರಾರಂಭ ಆಗ್ತೈತಿ. ಓಕೆನಾ? ಈ ಅಗ್ನಿಶಾಮಕ ದಳವನ್ನು ಗುರುತಿಸುವ ಸಂಕೇತ ಯಾವುದಂದ್ರೆ ಕೆಂಪು ನೀಲಿ ರಿಬ್ಬನ್. ಹೌದಾ? ಕೆಂಪು ನೀಲಿ ರಿಬ್ಬನ್ನ ಏನು ಮಾಡ್ತೀವಿ, ಅಗ್ನಿಶಾಮಕ ದಳವನ್ನು ಸಂಕೇತವಾಗಿ ಗುರುತಿಸ್ತೀವಿ. ಹಾಗಾದ್ರೆ ಅಗ್ನಿಶಾಮಕವನ್ನು ಕಂಡುಹಿಡಿದವರು ಅಂದ್ರೆ ಅಮ್ರೋಸ್ ಗಡಫ್ರೆ ಹಂಕ್ವಿಡ್ಜ್ ಅಂತಕ್ಕಂಥವ್ರು 1973 ಒಳಗೆ ಕಂಡುಹಿಡಿತಾರೆ. ಓಕೆನಾ? ಇವ್ರು ಯಾವ ದೇಶದವರು ಅಂದರೆ ಇಂಗ್ಲೆಂಡ್ ದೇಶದವರು. ಯಾರ್ರಿ? ಅಮ್ರೋಸ್ ಗಡಫ್ರೆ ಹಂಕ್ವಿಡ್ಜ್ ಅಂತಕ್ಕಂಥವ್ರು 1973 ಒಳಗೆ ಇದನ್ನು ಏನು ಮಾಡ್ತಾರೋ, ಅಗ್ನಿಶಾಮಕವನ್ನು ಕಂಡುಹಿಡಿತಾರೋ. ಓಕೆನಾ? ಇಲ್ಲಿ ನೋಡ್ರಿ, ಅಗ್ನಿಶಾಮಕ ಸಾಧನಗಳಲ್ಲಿ ನಾವೇನು ಮಾಡ್ತೀವಿ, ಸೋಡಿಯಂ ಬೈಕಾರ್ಬೋನೇಟನ್ನು ಬಳಸ್ತೀವಿ. ಹೌದಾ? ಸೋಡಿಯಂ ಕಾರ್ಬೋನೇಟ್ ಏನು ಮಾಡ್ತೈತಿ, ಇದು ಇಂಗಾಲದೊಂದಿಗೆ ಇಲ್ಲಿ ಏನು ಮಾಡ್ತೈತಿ, ಶಾಖದೊಂದಿಗೆ ವರ್ತಿಸಿ ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತೈತಿ. ಏನು ಮಾಡ್ತೈತಿ ರೀ, ಸೋಡಿಯಂ ಬೈಕಾರ್ಬೋನೇಟ್ ಏನು ಮಾಡ್ತೈತಿ, ಶಾಖದೊಂದಿಗೆ ವರ್ತಿಸಿ ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತೈತಿ. ಓಕೆ, ಈ ಇಂಗಾಲದ ಡೈಆಕ್ಸೈಡ್ ಬೆಂಕಿ ಹೊತ್ಕೊಂಡಿರ್ತೈತಿ. ಈ ಬೆಂಕಿ ಹೊತ್ಕೊಂಡ ಸಮಯದೊಳಗೆ ಇಂಗಾಲದ ಡೈಆಕ್ಸೈಡಲ್ಲಿ ಅತಿ ಹೆಚ್ಚಾಗಿ ಬಿಡುಗಡೆ ಆಯ್ತಂದ್ರೆ ಅಲ್ಲಿಯ ಆಮ್ಲಜನಕದ ಸಂಪರ್ಕವನ್ನು ಕಡಿತಗೊಳಿಸ್ತೈತಿ. ಹೌದಾ? ಇಲ್ಲಿ ಏನು ಮಾಡ್ತೈತಿ, ಇಂಗಾಲದ ಡೈಆಕ್ಸೈಡ್ ಏನು ಮಾಡ್ತೈತಿ, ಆಮ್ಲಜನಕದ ಸಂಪರ್ಕವನ್ನು ಕಡಿತ ಮಾಡ್ತೈತಿ. ಹೀಗಾಗಿ ಆಮ್ಲಜನಕದ ಸಂಪರ್ಕ ಕಡಿತ ಆಯ್ತಂದ್ರೆ ಆಟೋಮೆಟಿಕ್ ಏನಾಗ್ತೈತಿ ಅಂದ್ರೆ ಬೆಂಕಿ ನಂದತೈತಿ, ಬೆಂಕಿ ಆರ್ತೈತಿ. ಸ್ನೇಹಿತರೆ, ನಿಮ್ಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ವಾತಾವರಣದಾಗ 21% ನಮ್ಮ ಆಮ್ಲಜನಕ ಕಂಡುಬರ್ತೈತಿ. ಹೌದಾ? ಈ ಆಮ್ಲಜನಕ ಕಂಡುಬರ್ತೈತಿ. ಒಂದು ವೇಳೆ ಅಕಸ್ಮಾತ್ ವಾತಾವರಣದೊಳಗೆ ಏನಾದರೂ 15% ವಾತಾವರಣ ಇತ್ತು, ವಾತಾವರಣದಲ್ಲಿ 15% ಆಮ್ಲಜನಕ ಇತ್ತಂದ್ರೆ ನಮಗೆ ಬೆಂಕಿನ ಹಚ್ಚಕ್ಕೆ ಬರ್ತಾ ಇರಲಿಲ್ಲ. ಹೌದಾ? ಬೆಂಕಿನ ಹಚ್ಚಕ್ಕೆ ಬರ್ತಾ ಇರಲಿಲ್ಲ. ಒಂದು ವೇಳೆ ಇನ್ನೊಂದು ವಾತಾವರಣದಾಗ 25%ಕ್ಕಿಂತಲೂ ಹೆಚ್ಚು ಏನಾದರೂ ಆಮ್ಲಜನಕ ಇತ್ತಂದ್ರೆ, ಅಕಸ್ಮಾತ್ 25%ಕ್ಕಿಂತಲೂ ಹೆಚ್ಚು ಆಮ್ಲಜನಕ ವಾತಾವರಣದಾಗ ಇತ್ತಂದ್ರೆ ಹಚ್ಚಿದ ಬೆಂಕಿಯನ್ನು ಯಾವತ್ತೂ ಆರ್ಸಕ್ಕೆ ಬರ್ತಾ ಇರಲಿಲ್ಲ. ಓಕೆನಾ? ಇದೊಂದು 21% ಏನೈತಲ್ಲ, ಇದು ನಮ್ದು ಎವರೇಜ್. ನಮ್ಮ ವಾತಾವರಣದಾಗ ಎಷ್ಟು ಕಂಡು ಬರ್ತೈತೆ ಆಮ್ಲಜನಕ? 21% ಕಂಡು ಬರ್ತೈತೆ. ಒಂದು ವೇಳೆ ಸ್ನೇಹಿತರೆ ಇನ್ನೊಂದು ಏನೈತೆ ಅಂದ್ರೆ H2O. ಏನ್ರಿ ಇದು? ವಾಟರ್. ನೀರನ್ನು ನಾವು ಏನಂತ ಕರಿತೀವಿ? ವಾಟರ್ ಅಂತ ಕರಿತೀವಿ. ಹೆನ್ರಿ ಕ್ಯಾವೆಂಡಿಶ್ ಅವರು ಕಂಡುಹಿಡಿತಾರೆ. ಹೌದಾ? ಇದನ್ನು H2 ಮತ್ತು O2 ಆದಾಗ ನಾವು ನೀರೊಳಗೂ ಬೆಂಕಿ ಹಚ್ಬೋದಾಗಿತ್ತು. ಹೌದಾ? H2O2 ಅಂತೇಳಿ ಆಗಿತ್ತಂದ್ರೆ ನಾವು ನೀರೊಳಗೂ ಬೆಂಕಿ ಹಚ್ಚುವಂಥ ಸಾಧ್ಯತೆ ಇತ್ತು. ಇದು H2O ಐತೆ, ಅದಕ್ಕೆ ನೀರೊಳಗೆ ಬೆಂಕಿ ಹಚ್ಚಕ್ಕೆ ಆಗಂಗಿಲ್ಲ. ಓಕೆನಾ? ನೆಕ್ಸ್ಟ್ ಹೋಗೋಣ್ರಿ. ನೋಡಿರಿ, 2024 ICC T20 ವರ್ಲ್ಡ್ ಕಪ್ನ ಅಧಿಕೃತ ಗೀತೆ ಯಾವುದಾಯ್ತಂದ್ರೆ ಔಟ್ ಆಫ್ ದಿಸ್ ವರ್ಲ್ಡ್. ಇಲ್ಲೈತೆ ನೋಡ್ರಿ. ಹೌದಾ? ICC ರಿಲೀಸ್ಡ್ ಆಫಿಸಿಯಲ್ ಆ್ಯಂಥಮ್ ಆಫ್ T20 ವರ್ಲ್ಡ್ ಕಪ್ 2024 ಔಟ್ ಆಫ್ ದಿಸ್ ವರ್ಲ್ಡ್ ಅಂತಕ್ಕಂಥದ್ದು ಇದರದ ಅಧಿಕೃತ ಆ್ಯಂಥಮ್ ಆಗಿದೆ. ಓಕೆನಾ? ನೋಡಿರಿ, 2024 ICC T20 ಇದು ಡೈಲಿ ಪ್ರತಿಯೊಂದು ಕ್ಲಾಸ್ ಒಳಗೆ ಸುದ್ದಿಯಲ್ಲಿರ್ತಾ ಇದೆ. ಓಕೆನಾ? ಇದು ನಡೆಯುವ ಸ್ಥಳ ಯಾವುದ್ರಿ? ವೆಸ್ಟ್ ಇಂಡೀಸ್ ಮತ್ತು ಅಮೇರಿಕಾದಾಗ ಇಬ್ಬರು ಏನು ಮಾಡತ್ತಾರು, ಹೋಸ್ಟ್ ಮಾಡತ್ತಾರು. ಓಕೆನಾ? ಇಲ್ಲಿ ರಾಯಭಾರಿಗಳನ್ನಾಗಿ ನೇಮಕ ಮಾಡಿದರು. ಯಾರ್ಯಾರು? ಯುವರಾಜ್ ಸಿಂಗ್ ಅವರ, ಭಾರತೀಯರು ಯುವರಾಜ್ ಸಿಂಗ್. ಹೌದಾ? ಯುವರಾಜ್ ಸಿಂಗ್ ಬಗ್ಗೆ ಮೊನ್ನೆ ಕ್ಲಾಸ್ ಒಳಗೆ ಹೇಳಿದ್ದೀನಿ. ಟೆಸ್ಟ್ ಆಫ್ ಮೈ ಲೈಫನ್ನು ಅವರ ಆತ್ಮಚರಿತ್ರೆಯನ್ನು ಬರೀತಾರೆ. ಓಕೆನಾ? ಹುಸೇನ್ ಬೋಲ್ಟ್ ಜಮೈಕಾ ದೇಶದವರು. ಹೌದಾ? ಕ್ರಿಸ್ ಗೇಲ್ ಅವರು ವೆಸ್ಟ್ ಇಂಡೀಸ್ದ ಆಟಗಾರ.
ಮಾಜಿ RCB ಆಟಗಾರ. ಓಕೆನಾ. ಇಲ್ಲಿ ನೋಡಿರಿ, ಆಮೇಲೆ ಈ 2024 ICC T20 ವರ್ಲ್ಡ್ ಕಪ್ಪನ್ನು ಸ್ಪಾನ್ಸರ್ ಅಡ್ವರ್ಟೈಸ್ ಮಾಡೋರು ಯಾರು? ಸ್ಪಾನ್ಸರ್ ಯಾರಾದ್ರೆ ಅಮೂಲ್. ಈ ಅಮೂಲ್ ಕಂಪ್ನಿ ಏನಿದ್ರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತಕ್ಕಂಥದ್ದು ಇದರದ ಫುಲ್ ಫಾರ್ಮ. ಇದು ಯಾವಾಗ ಸ್ಟಾರ್ಟ್ ಆಕೈತೆ ಅಂದ್ರೆ 1946 ಒಳಗೆ ಸ್ಥಾಪನೆ ಆಕೈತಿ. ಎಲ್ರಿದು? ಗುಜರಾತ್ ಒಳಗೆ. ಆನಂದ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತೈತಿ? ಗುಜರಾತ್ ಒಳಗೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಸ್ಲೈಡ್ ಒಳಗೆ ಏನೈತಿ? ಓಕೆ, ಇತ್ತೀಚೆಗೆ ಯಾವ ದೇಶವು ಭಾರತದೊಂದಿಗೆ ಡಿಜಿಟಲ್ ಪಾವತಿ ಒಪ್ಪಂದವನ್ನು ಮಾಡಿಕೊಂಡೈತೆ ಅಂದ್ರೆ ನಮೀಬಿಯಾ. ಹೌದಾ? ಆಫ್ರಿಕಾ ಖಂಡದಾಗ ಕಂಡು ಬರ್ತೈತಿ ನಮೀಬಿಯಾ. ಇಲ್ಲೈತಿ ನೋಡಿರಿ, ಇಂಡಿಯಾ ಪಾರ್ಟ್ನರ್ಸ್ ವಿತ್ ಬ್ಯಾಂಕ್ ಆಫ್ ನಮೀಬಿಯಾ ಡೆವಲಪ್ UPI ಲೈಕ್ ಅ ಪೇಮೆಂಟ್ ಸಿಸ್ಟಮ್. UPIನ ಅಲ್ಲ, UPI ತರಹಂಥದ್ದು, ಲೈಕ್ ಸಿಸ್ಟಮ್, ಲೈಕ್ ಪೇಮೆಂಟ್ ಸಿಸ್ಟಮ್. UPIನ ಅಂಥದ್ದು ಏನು ಮಾಡತ್ತಾರ ನಮೀಬಿಯಾದಾಗ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರು ಏನು ಮಾಡತ್ತಾರ, ಇದು ನಮೀಬಿಯಾ ಆಗಬೇಕು. ನಮೀಬಿಯಾ ದೇಶದೊಳಗೆ NPCIದವ್ರು ಏನು ಮಾಡ್ತಾರೆ, UPI ಏನೈತಿಲ್ಲ ಅದೇ ಥರದಂಥದ ಒಂದು ಪೇಮೆಂಟ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸತ್ತಾರ. ಓಕೆನಾ. ಈಗ UPI ಅಂದರೆ ಏನು ರೀ? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಯಾವಾಗ ಜಾರಿ ಬಂತು? 2016ರಲ್ಲಿ ಜಾರಿ ಬಂತು. 2016ರೊಳಗೆ ಯಾರು ಜಾರಿಗೊಳಿಸ್ತಾರೆ? RBI ದವ್ರ. ಓಕೆನಾ. 2016ರೊಳಗೆ RBI ಗವರ್ನರ್ ಯಾರಿದ್ರಿ? ರಘುರಾಮ್ ರಾಜನ್ ಅಂತಕ್ಕಂಥವ್ರು RBIನ ಗವರ್ನರ್ ಆಗಿದ್ರು 2016ರೊಳಗೆ. ಅವ್ರು ಇದ್ದಾಗ ಇದು UPI ಬರ್ತೈತಿ. UPI ಲಾಂಗ್ ಫಾರ್ಮ್ ನೋಡ್ರಿ, ಸಾಕಷ್ಟು ಬಾರಿ ಕ್ವಶನ್ ಕೇಳಿದಾರೆ. UPI ಲಾಂಗ್ ಫಾರ್ಮ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಹಾಗಾದ್ರೆ UPIನ ಮೇಲ್ವಿಚಾರಣೆ ಯಾರು ನಡೆಸ್ತಾರೆ ರೀ? NPCIದವ್ರು ನಡೆಸ್ತಾರೆ. NPCI ಏನ್ರಿ? ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಯಾವಾಗ ಸ್ಟಾರ್ಟ್ ಆಕೈತೆ ಅಂದರೆ 2000 ಇಲ್ಲೈತೆ ನೋಡ್ರಿ ಕೆಳಗಡೆ. ಇದು ಯಾವಾಗ ಸ್ಟಾರ್ಟ್ ಆಕೈತೆ ಅಂದರೆ 2008ರಲ್ಲಿ ಪ್ರಾರಂಭ ಆಗ್ತೈತಿ. ಯಾವ್ದ್ರಿ? ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದೇನ್ರಿ? ಭಾರತದಲ್ಲಿ ಚಿಲ್ಲರೆ ಪಾವತಿ ವ್ಯವಸ್ಥೆಯನ್ನು ನಿರ್ವಹಿಸ್ತಕ್ಕಂತಹ ನೋಡಲ್ ಏಜೆನ್ಸಿ ಆಗಿದೆ. ಏನ್ರಿ? NPCIನ ಭಾರತದಲ್ಲಿ ಚಿಲ್ಲರೆ ಪಾವತಿ ವ್ಯವಸ್ಥೆಯನ್ನು ನಿರ್ವಹಿಸುವ ನೋಡಲ್ ಏಜೆನ್ಸಿ ಯಾವ್ದ್ರಿ? NPCI. ಓಕೆನಾ. ನೆಕ್ಸ್ಟ್ ಹೋಗೋಣ್ರಿ. ಈ ಥರ ನೀವು ಏನರ ಸುದ್ದಿಯೊಳಗಿದ್ರೆ ಸ್ವಲ್ಪ ಡೀಪಾಗಿ ಹೋಗಿ ಬರಬೇಕು. ನಮ್ಗೆ ಏನೈತ್ರಿ, ನಮೀಬಿಯಾದಾಗ UPI ನಂಥದ್ದು ಒಂದು ವ್ಯವಸ್ಥೆಯನ್ನು, ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಮಾಡತ್ತಾರೋ ಅಂತೇಳಿ ಸುದ್ದಿದಾಗಿತ್ತು. ಓಕೆ, ನಾವು ಈಗ UPI ನೋಡ್ಕೊಂಡಿವಿ, NPCI ನೋಡ್ಕೊಂಡಿವಿ. ಓಕೆನಾ. ಈ ಥರ ಇದು ಭಾರತದಲ್ಲಿ ಚಿಲ್ಲರೆ ಪಾವತಿ ವ್ಯವಸ್ಥೆಯನ್ನು ನಿರ್ವಹಿಸುವ ನೋಡಲ್ ಏಜೆನ್ಸಿ ಯಾವುದಂತೇಳಿ ಆಲ್ರೆಡಿ ಕ್ವಶನ್ ಆಗಿತ್ತು. ಹೌದಾ? 2022 UPSC ಫ್ರೀ ಕೋಚಿಂಗ್ ಒಳಗೆ ಆಗಿತ್ತು ನೋಡ್ರಿ ಕ್ವಶನ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಯಾವ ದೇಶವು ಚಂದ್ರನ ಅಧ್ಯಯನಕ್ಕಾಗಿ ಚಾಂಗ್-ಇ 6 ಅಂತಕ್ಕಂಥ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿದೆ? ಚೀನಾ ದೇಶ ನೋಡ್ರಿ. ಚೀನಾ ದೇಶ ಏನು ಮಾಡ್ತೈತಿ? ಚಾಂಗ್-ಇ ಅಂತಕ್ಕಂಥ ಒಂದು ಬಾಹ್ಯಾಕಾಶ ನೌಕೆಯನ್ನು ಚಂದ್ರನ ಅಧ್ಯಯನಕ್ಕಾಗಿ ಕಳಿಸ್ತದ. ಏನ್ರಿ ಇದು ಚಂದ್ರನ ಅಧ್ಯಯನಕ್ಕಾಗಿ ಅಂದ್ರೆ ಚಂದ್ರನ ಪ್ರದೇಶದಾಗ, ಚಂದ್ರನ ಒಂದು ಅಗೋಚರ ಪ್ರದೇಶ ಅಥವಾ ಧ್ರುವ ಪ್ರದೇಶ. ಹೌದಾ? ಈ ಚಂದ್ರನ ಧ್ರುವ ಪ್ರದೇಶದಾಗಿಂದ ಒಂದು ಭಾಗ, ಅಗೋಚರ ಭಾಗ ಆಗಿರ್ಬೇಕು ಅದು. ಆ ಭಾಗದಿಂದ ಕೆಲವು ಮಾದರಿಗಳನ್ನು ಸಂಗ್ರಹಿಸಿಕೊಂಡು ವಾಪಸ್ ಭೂಮಿಗೆ ಬರೋದು ಇದ್ರ ಉದ್ದೇಶ ಆಗ್ಯದ. ಓಕೆನಾ. ಇದು ಉಡಾವಣೆಗೆ ಬಳಸಿದ ರಾಕೆಟ್ ಯಾವ್ದು? ಲಾಂಗ್ ಮಾರ್ಚ್ 5Y8 ಅಂತಕ್ಕಂಥ ಒಂದು ರಾಕೆಟನ್ನು ಬಳಸಿ ಉಡಾವಣೆ ಮಾಡಿದ ಸ್ಥಳ ಯಾವುದ್ರಿ? ಚೀನಾದ ಹೈನಾನ್ ಪ್ರಾಂತ್ಯದ ವೆನ್ಚಾಂಗ್ ಉಡಾವಣಾ ಕೇಂದ್ರದಿಂದ ಏನು ಮಾಡ್ಯಾರು? ಉಡಾವಣೆ ಮಾಡ್ಯಾರ. ಓಕೆನಾ. ಈ ಚೀನಾದವರು ಇದೇನು ಲಾಂಗ್ ಮಾರ್ಚ್ 5Y8 ಅಂತಕ್ಕಂಥ ರಾಕೆಟನ್ನು ಉಡಾವಣೆ ಮಾಡ್ಯಾರಲ್ಲ, ಇದ್ರೊಳಗೆ ಈ ಪಾಕಿಸ್ತಾನದವರು ಅವ್ರದ್ದು ಒಂದು ಮಿಷನನ್ನು ಕಳಿಸಿದಾರ. ಓಕೆನಾ, ಅದು ನೋಡೋಣ. ಓಕೆ, ಅದಕ್ಕಿಂತ ಮೊದಲು ನಾವು ಚೀನಾದ ಬಗ್ಗೆ ಸ್ವಲ್ಪ ನೋಡೋಣ. ಅದು ನೆಕ್ಸ್ಟ್ ಐತಿ. ಈ ಚೀನಾದ ರಾಜಧಾನಿ ಯಾವ್ದು ರೀ? ಬೀಜಿಂಗ್. ಹೌದಾ? ಮೊದಲ ರಾಜ್ಯ ಇದರ ಮೊದಲ ಹೆಸರೇನು ರೀ? ಪೀಕಿಂಗ್ ಅಂತ ನಿನ್ನೆ ಕ್ಲಾಸ್ ಒಳಗೆ ಹೇಳೀನಿ. ಹೌದಾ? ಪೀಕಿಂಗ್ ಅಂತಕ್ಕಂಥದ್ದು ಅದರ ಮೊದಲ ಹೆಸರು. ಓಕೆನಾ. ಚೀನಾದ ಅಧ್ಯಕ್ಷ ಯಾರು ರೀ? ಕ್ಸೈ ಜಿನ್ಪಿಂಗ್ ಅಂತಕ್ಕಂಥವ್ರು ಇವರೇನದಾರು ಚೀನಾದ ಅಧ್ಯಕ್ಷರದಾರು. ಈ ಚೀನಾ ಭಾರತದೊಂದಿಗೆ 5 ರಾಜ್ಯಗಳೊಂದಿಗೆ ಮತ್ತು ಒಂದು ಯೂನಿಯನ್ ಟೆರಿಟರಿ. ಹೌದಾ? 5 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಯೊಂದಿಗೆ ಗಡಿ ಹಂಚ್ಕೊಳ್ತೈತಿ. ಯೂನಿಯನ್ ಟೆರಿಟರಿ ಯಾವ್ದು? ಲಡಾಖ್. ಹೌದಾ? ಈ 5 ರಾಜ್ಯಗಳು ಯಾವ್ಯಾವ ಅನ್ನೋದ ನೀವು ಕಮೆಂಟ್ ಮಾಡಿರಿ ಅಥವಾ ನೋಡ್ಕೋರಿ. ಓಕೆನಾ, ಕಮೆಂಟ್ ಮಾಡಿರಿ. 5 ರಾಜ್ಯಗಳು ಚೀನಾ ಯಾವ ರಾಜ್ಯಗಳೊಂದಿಗೆ ಗಡಿ ಹಂಚ್ಕೊಳ್ತಾ ಇದೆ ಅಂತಕ್ಕಂಥದ್ದು ಏನು ಮಾಡಿರಿ? ಕಮೆಂಟ್ ಮಾಡಿರಿ.
ಓಕೆ, ಇನ್ನೊಂದು ನೋಡ್ರಿ, ಇನ್ನೊಂದು ಸುದ್ದಿದಾಗೈತೆ ಏನಂದ್ರೆ 2030 ವೇಳೆಗೆ ಚಂದ್ರನ ಮೇಲೆ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರವನ್ನು ಯಾರು ಸ್ಥಾಪನೆ ಮಾಡೋರು? ಚೀನಾದವರು. ಓಕೆನಾ? 2030 ವೇಳೆಗೆ ಚಂದ್ರನ ಮೇಲೆ ಬಾಹ್ಯಾಕಾಶ ಸಂಶೋಧನಾ ನಿಲ್ದಾಣವನ್ನು ಚೀನಾದವರು ಏನು ಮಾಡೋರು? ಸ್ಥಾಪನೆ ಮಾಡುವ ಗುರಿಯನ್ನು ಹೊಂದಿದರು. ಓಕೆನಾ? ಇದೇನ್ರಿ CNSA, ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಹೌದಾ? ಇದು ಯಾವಾಗ ಸ್ಥಾಪನೆ ಆಕೈತೆ ಅಂದ್ರೆ 1993 ಒಳಗೆ ಪ್ರಾರಂಭ ಆಕೈತಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತ್ರಿ? ಇದರ ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂದ್ರೆ ಬೀಜಿಂಗ್ ಒಳಗೆ ಇದರ ಹೆಡ್ ಕ್ವಾರ್ಟರ್ ಕಂಡು ಬರ್ತದೆ. ಓಕೆನಾ? ನೆಕ್ಸ್ಟ್ ಇನ್ನು ಪಾಕಿಸ್ತಾನ ನೋಡಿದ್ರಿ. ಪಾಕಿಸ್ತಾನದವ್ರು ಏನು ಮಾಡ್ಯಾರ? ಚೀನಾದ ಚಾಂಗ್ ಇ 6 ಮಿಷನ್ ಅಡಿಯಲ್ಲಿ ಏನು ಮಾಡಿದಾರೆ? ಚಂದ್ರನ ಅಧ್ಯಯನವನ್ನು ಕೈಗೊಂಡಾರ. ಚಂದ್ರನ ಅಧ್ಯಯನಕ್ಕಾಗಿ ಪಾಕಿಸ್ತಾನದವ್ರು ಏನು ಮಾಡಿದಾರೆ ಅಂದ್ರೆ ICUBQ ಅಂತಕ್ಕಂಥ ಮಿಷನನ್ನು ಉಡಾವಣೆ ಮಾಡಿದರು. ಇಲ್ಲೈತೆ ನೋಡಿ, ಪಾಕಿಸ್ತಾನ್ಸ್ ಹಿಸ್ಟಾರಿಕಲ್ ಲೂನಾರ್ ಮಿಷನ್ ICUBEQ launched by today aboard ಚೀನಾಸ್ ಚಾಂಗ್ ಇ 6 ಲೂನಾರ್ ಅಂತಕ್ಕಂಥ ಪ್ರೋಬ್. ಹೌದಾ? ಓಕೆ, ನೆಕ್ಸ್ಟ್ ನೋಡ್ರಿ, ಚಂದ್ರನ ಅಧ್ಯಯನಕ್ಕಾಗಿ ಕೈಗೊಂಡ ಪಾಕಿಸ್ತಾನದ ಮೊದಲ ಮಿಷನ್ ಯಾವುದ್ರಿ? ICUBE ಅಂತಕ್ಕಂಥದ್ದು ಚಂದ್ರನ ಅಧ್ಯಯನಕ್ಕಾಗಿ ಕೈಗೊಂಡ ಮೊದಲ ಮಿಷನ್ ಯಾವುದ್ರಿ? ಪಾಕಿಸ್ತಾನ. ಓಕೆನಾ? ಈಗ ಈ ಪಾಕಿಸ್ತಾನದ ಬಾಹ್ಯಾಕಾಶ ಸಂಸ್ಥೆ ಯಾವ್ದ್ರಿ? ಪಾಕಿಸ್ತಾನದ ಬಾಹ್ಯಾಕಾಶ ಸಂಸ್ಥೆ ಯಾವ್ದಾರ? ಸುಪಾರ್ಕೋ ಅಂತಕ್ಕಂಥದ್ದು ನೋಡ್ರಿ. ಸ್ಪೇಸ್ ಆ್ಯಂಡ್ ಇದು ಅಪ್ಪರ್ ಆಗ್ಬೇಕ್ರಿ, ಸ್ಪೇಸ್ ಆ್ಯಂಡ್ ಅಪ್ಪರ್ ಅಟ್ಮಾಸ್ಫಿಯರ್ ರಿಸರ್ಚ್ ಕಮಿಷನ್ ಅಂತಕ್ಕಂಥದ್ದು ಚೀನಾದ ಇದು ಪಾಕಿಸ್ತಾನದ ಬಾಹ್ಯಾಕಾಶ ಕೇಂದ್ರ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ. ಓಕೆನಾ? ಅದು ನೋಡ್ರಿ, ಪಾಕಿಸ್ತಾನ ಯಾವ ರಾಜ್ಯಗಳಿಂದ ಗಡಿ ಹಂಚ್ಕೊಂಡೈತಿ ಅದನ್ನು ಮಾಡ್ರಿ. ನಾವು ಯಾಕಡೆ ಫೋಕಸ್ ಮಾಡ್ಬೇಕು ಅದನ್ನು ಹೇಳತ್ತೀವಿ. ಪಾಕಿಸ್ತಾನಕ್ಕೆ ಹರಿತಕ್ಕಂಥ ನದಿಗಳು, ಅದೇ ಸಿಂಧು ನದಿ ಒಪ್ಪಂದ ಆಗ್ತೈತಲ್ಲ, ಅಲ್ಲಿ ನೋಡ್ರಿ, ಅಲ್ಲಿ ಯಾವ ನದಿಗಳು ಪಾಕಿಸ್ತಾನಕ್ಕೆ ಹರಿತಾವ, ಯಾವ ನದಿ ಭಾರತಕ್ಕೆ ಹರಿತಾವ ಅಂತಕ್ಕಂಥದ್ದನ್ನು ನೀವು ನೋಡ್ಕೊರಿ. ಓಕೆನಾ? ನೆಕ್ಸ್ಟ್ ಹೋಗೋಣ್ರಿ. ಭಾರತದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವ್ದು ನೋಡ್ರಿ? ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್. ಇಲ್ಲಿ ನೋಡ್ತೀರಿ ನೀವು ಇಮೇಜ್ ಒಳಗೆ ಫ್ಲೈಯಿಂಗ್ ವೆಡ್ಜ್ ನೋಡ್ತೀರಿ. ಫ್ಲೈಯಿಂಗ್ ವೆಡ್ಜ್ ಇಲ್ಲಿ ಕೆಳಗಡೆ ಐತೆ ನೋಡ್ರಿ, ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್. ಇಲ್ಲಿ ನೋಡ್ತೀರಿ ನೀವು ಡ್ರೋನನ್ನು ನೋಡ್ತೀರಿ, ಇಲ್ಲಿ ಐತೆ ನೋಡ್ರಿ. ಇಂಡಿಯಾಸ್ ಫಸ್ಟ್ ಎವರ್ ಬಾಂಬರ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಇಲ್ಲಿ ನೋಡ್ರಿ ಬೆಂಗಳೂರೊಳಗೆ ಇದ್ರದ್ದು ಏನೈತಿ? ಬೆಂಗಳೂರೊಳಗೆ ಇದನ್ನು ಪ್ರಾರಂಭಿಸ್ಯಾರ. ಓಕೆ, ಈಗ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಇದರ ಹೆಡ್ ಕ್ವಾರ್ಟರ್ ಎಲ್ಲೈತ್ರಿ? ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಬೆಂಗಳೂರೊಳಗೆ ಇದರ ಹೆಡ್ ಕ್ವಾರ್ಟರ್ ಐತಿ. ಎಲ್ರಿ? ಬೆಂಗಳೂರೊಳಗೆ ಇದರ ಹೆಡ್ ಕ್ವಾರ್ಟರ್ ಐತಿ. ಓಕೆನಾ? ಈ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಸಂಸ್ಥಾಪಕ ಯಾರ್ರಿ? ಸುಹಾಸ್ ತೇಜಸ್ಕಂದ್ ಅಂತಕ್ಕಂಥವ್ರು ಇದರ ಸ್ಥಾಪಕರು. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಬೆಂಗಳೂರೊಳಗೆ ಐತಿ. ಓಕೆನಾ? ಈಗ ನಮ್ಮಲ್ಲಿ ಇದ್ರ ಹೆಸರು ಏನ್ರಿ? ಭಾರತದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನ್. ಅದರ ಹೆಸರು ಏನಂದ್ರೆ FWD 200B ಏರ್ಕ್ರಾಫ್ಟ್ ಅಂತಕ್ಕಂಥದ್ದು ಅದರ ಹೆಸರು. ಓಕೆನಾ? ಇದು ಭಾರತದ ಮೊದಲ ಸ್ವದೇಶಿ ಮಾನವರಹಿತ ಬಾಂಬರ್ ಡ್ರೋನ್. ಹಾಗಾದ್ರೆ ನಮ್ಮಲ್ಲಿ ಭಾರತದ ಮೊದಲ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮಾನವರಹಿತ ವಾಹನವನ್ನು ಮಾಡಿದರು. ಅದು ಯಾವುದು? ರುಸ್ತುಮ್. ಯಾವ್ದ್ರಿ? ರುಸ್ತುಮ್. ಇದನ್ನು ಯಾರು ಡೆವಲಪ್ ಮಾಡಿದಾರೆ? DRDO. ಯಾರ್ರಿ? DRDOದವ್ರು ಏನು ಮಾಡ್ತಾರೆ? ಅಭಿವೃದ್ಧಿಪಡಿಸ್ತಾರೆ. ರುಸ್ತುಮ್ ಅಂತಕ್ಕಂಥದ್ದು 2022ರಲ್ಲಿ ಮಾಡ್ತಾರೆ. ಓಕೆನಾ? ಇತ್ತೀಚೆಗೆ ರೀಸೆಂಟ್ಲಿ ಅದು ಏನು ಮಾಡಿತ್ತು? ಅದನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿದರು. ಓಕೆನಾ? ಅದು ಸುದ್ದಿದಾಗಿತ್ತು, 2023 ಸುದ್ದಿದಾಗಿತ್ತು. ಓಕೆನಾ? ನೆಕ್ಸ್ಟ್ ತಗೊಂಡ್ರಿ, ಸಿಟೀಸ್ ವಿತ್ ಅನ್ಹೆಲ್ದಿ ಏರ್ ವರದಿ ಪ್ರಕಟಿಸಿದ ಸಂಸ್ಥೆ ಯಾವುದಂದ್ರೆ IQAir ಎಲ್ಲಿದ್ರಿ? ಇದು ಸ್ವಿಟ್ಜರ್ಲ್ಯಾಂಡ್. ಹೌದಾ? IQAir ಎಲ್ಲಿದ್ರಿ? ಸ್ವಿಟ್ಜರ್ಲ್ಯಾಂಡ್ ದೇಶದ್ದು. ಓಕೆನಾ? ಈ IQAir ಸ್ವಿಟ್ಜರ್ಲ್ಯಾಂಡ್ ಐತಲ್ಲ, ಇದು ಏನು ಮಾಡ್ತೈತಿ? ಸಿಟೀಸ್ ವಿತ್ ಅನ್ಹೆಲ್ದಿ ಏರ್ ಅಂತಕ್ಕಂಥ ವರದಿಯನ್ನು ಕೊಡ್ತೈತಿ. ಓಕೆನಾ? 2024 ಸಿಟೀಸ್ ವಿತ್ ಅನ್ಹೆಲ್ದಿ ಇದು ಹೇರ್ ಆಗ್ಯದ. ಏರ್ ಪಟ್ಟಿಯಲ್ಲಿ ನೇಪಾಳದ ಕಠ್ಮಂಡು ಏನೈತಲ್ಲ, ವಿಶ್ವದ ಅತಿ ಕಲುಷಿತ ನಗರ ಅಂತೇಳಿ ಎನಿಸಿದೆ. ಇದು ಏನಾಗೈತಿ? ವಿಶ್ವದ ಅತಿ ಕಲುಷಿತ ನಗರ ಯಾವುದ್ರಿ? ನೇಪಾಳದ ಕಠ್ಮಂಡು. ಈ ಪಟ್ಟಿ ಒಳಗೆ ಭಾರತದ ನವದೆಹಲಿ ಏನೈತ್ರಿ? 2ನೇ ಸ್ಥಾನದೊಳಗೈತಿ. ಹಾಗಾದ್ರೆ ಭಾರತದ ನವದೆಹಲಿ 2ನೇ ಸ್ಥಾನದೊಳಗಿದ್ರೆ ಇದು ಥೈಲ್ಯಾಂಡ್ ದೇಶದ ಚಿಯಾಂಗ್ ಮೈ ಅಂತಕ್ಕಂಥದ್ದು ಏನೈತಿ? 3ನೇ ಸ್ಥಾನದೊಳಗೈತಿ. ಥೈಲ್ಯಾಂಡ್ ದೇಶದ ಚಿಯಾಂಗ್ ಮೈ ಅಂತಕ್ಕಂಥದ್ದು 3ನೇ ಸ್ಥಾನದೊಳಗೈತಿ. ಓಕೆನಾ? ಈ IQAir ಸಂಸ್ಥೆ ಐತಲ್ಲ, ಈ IQAir ಸಂಸ್ಥೆಯನ್ನು ಸ್ವಿಟ್ಜರ್ಲ್ಯಾಂಡ್ದ
ಗೋಲ್ಡಾಕ್ ಅಂತಲ್ಲಿ ಇದರದ ಕೇಂದ್ರ ಕಚೇರಿ ಐತಿ. ಇದನ್ನ ಯಾವಾಗ ಪ್ರಾರಂಭ ಮಾಡ್ತಾರೆ ಅಂದ್ರೆ 1963 ಪ್ರಾರಂಭ ಮಾಡ್ತಾರೆ. ಯಾವ ದೇಶದೊಳಗೆ ಪ್ರಾರಂಭ ಮಾಡ್ತಾರೆ? ಜರ್ಮನಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಎಲ್ಲಿ ಪ್ರಾರಂಭ ಮಾಡಿರ್ತಾರೆ? ಜರ್ಮನಿ ಒಳಗೆ ಪ್ರಾರಂಭ ಮಾಡಿರ್ತಾರೆ. ಓಕೆ, ಹಾಗಾದ್ರೆ ಈಗ ಭಾರತದ ಅತಿ ಕಲುಷಿತ ನಗರ ಯಾವ್ದು ಆಕೈತ್ರಿ? ಭಾರತದ ಅತಿ ಹೆಚ್ಚು ಕಲುಷಿತ ನಗರ ಯಾವ್ದ್ರಿ? ನವದೆಹಲಿ ಆಕೈತಿ. ಓಕೆನಾ. ವಿಶ್ವದ ಅತಿ ಹೆಚ್ಚು ಕಲುಷಿತ ನಗರ ಯಾವ್ದ್ರಿ? ಕಠ್ಮಂಡು. ಓಕೆನಾ. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಮೊದಲ ಆವೃತ್ತಿಯ ಗಲ್ಫ್ ಯೂತ್ ಗೇಮ್ಸ್. ಇತ್ತೀಚೆಗೆ ನಾನು ರೀಸೆಂಟ್ಲಿ ಪ್ರೀವಿಯಸ್ ಕ್ಲಾಸ್ ಒಳಗೆ ಹೇಳಿದೆ ಗಲ್ಫ್ ಯೂತ್ ಗೇಮ್ಸ್ ಎಲ್ಲಿ ನಡೆಯತಾವು? UAE ದೇಶದ ದುಬೈ ಒಳಗೆ ನಡೆಯತಾವು ಅಂತ ಹೇಳಿದೆ. ಅಲ್ಲಿ ಗಲ್ಫ್ ರಾಷ್ಟ್ರಗಳು ಅಷ್ಟೇ ಭಾಗವಹಿಸ್ತಾವು. ನಿಮಗೆ ಅದನ್ನು ಹೇಳಿದೆ. ಇನ್ನೊಂದು ಹೇಳಿದೆ, ಗಲ್ಫ್ ರಾಷ್ಟ್ರಗಳು ಯಾವ್ಯಾವ ಅಂತ ಕಮೆಂಟ್ ಮಾಡಂತ ಹೇಳಿದೆ. ಆಮೇಲೆ ನಾರ್ಡಿಕ್ ದೇಶಗಳು ಯಾವ್ಯಾವ ಅಂತ ಕಮೆಂಟ್ ಮಾಡಂತ ಹೇಳಿದೆ. ನೀವು ಯಾವುದೂ ಮಾಡಿಲ್ಲ. ಓಕೆನಾ. ಮೊದಲ ಆವೃತ್ತಿಯ ಗಲ್ಫ್ ಯೂತ್ ಗೇಮ್ಸ್ 2024 ಪದಕ ಪಟ್ಟಿಯಲ್ಲಿ ಯಾವ ರಾಷ್ಟ್ರ ಅಗ್ರಸ್ಥಾನದಲ್ಲಿದೆ? ಯಾವ ರಾಷ್ಟ್ರ ಅಗ್ರಸ್ಥಾನದಲ್ಲಿದೆ ಅಂದರೆ UAE ಏನೈತಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಾಗೈತಿ. ಓಕೆನಾ. ಸೌದಿ ಅರೇಬಿಯಾ ಏನೈತಿ 2ನೇ ಸ್ಥಾನದಾಗೈತಿ. ಕುವೈತ 3ನೇ ಸ್ಥಾನದಾಗೈತಿ. ಸಾರಿ. ಓಕೆನಾ. ಈ ಕ್ರೀಡಾಕೂಟದಲ್ಲಿ ಈ ಕ್ರೀಡಾಕೂಟ ಎಲ್ಲಿ ನಡೀತು? UAE ದೇಶದ ದುಬೈ ನಗರದಾಗ ನಡೀತು. ಇದರ ಥೀಮ್ ಏನಾಗಿತ್ತು ಅಂದ್ರೆ ಅವರ್ ಗಲ್ಫ್ ಇನ್ ಅವರ್ ಯೂತ್ ಈಸ್ ಪ್ರಾಮಿಸಿಂಗ್ ಅಂತಕ್ಕಂಥದ್ದು ಇದರದ ಥೀಮ್ ಆಗಿತ್ತು. ಈಸ್ ಅಂತಕ್ಕಂಥದ್ದು ಇದು ಅವರ್ ಆಗಬೇಕು. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ, ಸಾರಿ. ಅವರ್ ಗಲ್ಫ್ ಇನ್ ಅವರ್ ಯೂತ್ ಈಸ್ ಪ್ರಾಮಿಸಿಂಗ್ ಅಂತಕ್ಕಂಥದ್ದು ಇದರದ ಥೀಮ್ ಆಗಿತ್ತು. ಓಕೆನಾ. ನೆಕ್ಸ್ಟ್ ಹೋಗೋಣ್ರಿ. ಯಾವ ದಿನವನ್ನು ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ? ಮೇ 5 ಏನು ಮಾಡ್ತೀವಿ? ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಓಕೆನಾ. ಇದರ ಥೀಮ್ ಏನಾಗಿತ್ತು ಅಂದ್ರೆ ಮಿಡ್ ವೈಫ್ಸ್ ವಿಟಲ್ ಕ್ಲೈಮೇಟ್ ಸೊಲ್ಯೂಷನ್ ಅಂತಕ್ಕಂಥದ್ದು ಇದರದ ಥೀಮ್ ಆಗಿತ್ತು. ಓಕೆನಾ. ಇದನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ 1992ರಲ್ಲಿ ಇದು ಯಾರು ಮಿಡ್ ವೀವ್ಸ್ ಶುಶ್ರೂಷಕಿಯರ ವೃತ್ತಿಯನ್ನು ಆಚರಣೆ ಮಾಡಲು ಮತ್ತು ಜಾಗೃತಿಯನ್ನು ಮೂಡಿಸಲು ಇಂಟರ್ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ಮಿಡ್ ವೈಫ್ಸ್ ಏನು ಮಾಡ್ತಾರೆ? ಇದನ್ನು ಪ್ರಾರಂಭಿಸ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಇತ್ತೀಚೆಗೆ ಗೂಗಲ್ನಿಂದ ಡೂಡಲ್ ಗೌರವ ಪ್ರಶಸ್ತಿ ಪಡೆದ ಭಾರತದ ಮಹಿಳಾ ಕುಸ್ತಿಪಟು ಯಾರ್ರಿ? ಭಾರತದ ವೃತ್ತಿಪರ ಕುಸ್ತಿಪಟು ಯಾರ್ರಿ? ಹಮೀದಾ ಬಾನು ಅಂತಕ್ಕಂಥವ್ರು ಗೂಗಲ್ನಿಂದ ಡೂಡಲ್ ಗೌರವವನ್ನು ಪಡಿತಾರೆ. ಓಕೆನಾ. ಇವರನ್ನು ಏನಂತ ಕರೀತಾರೆ ಅಂದ್ರೆ ಅಲಿಗಢ್ ಅಮೆಜಾನ್ ಅಂತೇಳಿ ಕರೀತಾರೆ. ಏನ್ರಿ? ಅಲಿಗಢ್ ಅಮೆಜಾನ್ ಅಂತೇಳಿ ಕರೆದಿರ್ತಾರೆ. ಓಕೆ, ಇವರು ಎಲ್ಲಿ ಜನಿಸ್ತಾರೆ ಅಂದ್ರೆ ಉತ್ತರ ಪ್ರದೇಶದ ಅಲಿಗಢ್ ಒಳಗೆ ಜನಿಸ್ತಾರೆ. ಹಮೀದಾ ಅವರ ಡೂಡಲ್ ಗೌರವ ಕಲಾಕೃತಿಯನ್ನು ಬೆಂಗಳೂರಿನ ಮೂಲದ ದಿವ್ಯಾ ನೇಗಿ ಅವರು ಪ್ರಾರಂಭ ಮಾಡ್ತಾರೆ. ಆ ಡೂಡಲ್ ಗೌರವ ಅಂತೇಳಿ ಗೂಗಲ್ದವ್ರು ನಮ್ಮಲ್ಲಿ ಗೂಗಲ್ಗೊಂದು ಇದನ್ನ ಇಮೇಜ್ ಕೊಟ್ಟಿರ್ತಾರೆ ಅವರು. ಹೌದಾ? ಆ ಇಮೇಜನ್ನು ಹಾಕ್ಬೇಕಂತ ಮಾಡಿದ್ದೆ, ಬಟ್ ಅದು ಮಿಸ್ಟೇಕಾಗಿ ಬಂದಿಲ್ಲ. ಓಕೆನಾ. ಸಾರಿ, ತೆಗೆದು ನೋಡ್ರಿ ನೀವು, ಗೂಗಲ್ದಾಗ ಸಿಗ್ತೈತಿ. ಓಕೆನಾ. ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ನಿಂದ ಅಧಿಕೃತವಾಗಿ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ಪಡೆದ 3ನೇ ಭಾರತೀಯ ಮಹಿಳಾ ಆಟಗಾರ್ತಿ ಯಾರು? 3ನೇ ಮಹಿಳಾ ಚೆಸ್ ಆಟಗಾರ್ತಿ ಯಾರಂದ್ರೆ ಆರ್ ವೈಶಾಲಿ ಏನ್ರಿ? ಭಾರತದ ಗ್ರ್ಯಾಂಡ್ ಮಾಸ್ಟರ್ 3ನೇ ಗ್ರ್ಯಾಂಡ್ ಮಾಸ್ಟರ್ ಇವರು ವೈಶಾಲಿ ರಮೇಶ್ ಬಾಬು. ಪೂರ್ಣ ಹೆಸರು ವೈಶಾಲಿ ರಮೇಶ್ ಬಾಬು. ಭಾರತದ ಮೊದಲ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರ್ರಿ? ಭಾರತದ ಮೊದಲ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಕೊನೇರು ಹಂಪಿ. ಓಕೆನಾ. 2ನೇ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರ್ರಿ? ಹರಿಕಾ ದ್ರೋಣವಲ್ಲಿ ಅಂತಕ್ಕಂಥವ್ರು ಭಾರತದ 2ನೇ ಮಹಿಳಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್. ಆಮೇಲೆ 3ನೇ ಗ್ರ್ಯಾಂಡ್ ಮಾಸ್ಟರ್ ಯಾರ್ರಿ? ಆರ್ ವೈಶಾಲಿ. ಇವ್ರು ಯಾರ್ರಿ? ಆರ್ ಪ್ರಜ್ಞಾನಂದ ಅವರ ಸಹೋದರಿ. ಓಕೆನಾ. ಇಂಡಿಯಾಸ್ 3rd ಎವರ್ ಫೀಮೇಲ್ ಗ್ರ್ಯಾಂಡ್ ಮಾಸ್ಟರ್ ಇಲ್ಕಾಂತ ನೋಡಿ. ಓಕೆನಾ. ಆರ್ ವೈಶಾಲಿ ರಮೇಶ್ ಬಾಬು. ನೆಕ್ಸ್ಟ್ ಹೋಗೋಣ್ರಿ. ಒನ್ ಲೈನರ್ಸ್ ನೋಡೋಣ್ರಿ. ಭಾರತವು ಮುಂದಿನ 5 ವರ್ಷಗಳಲ್ಲಿ ಬಾಂಗ್ಲಾದೇಶದ 1500 ನಾಗರಿಕರಿಗೆ ನಾಗರಿಕ ಸೇವಾ ತರಬೇತಿಯನ್ನು ನೀಡಕ್ಕೆ ಒಪ್ಪಂದ ಮಾಡ್ಕೊಂಡೈತಿ. ಬಾಂಗ್ಲಾದೇಶದ ರಾಜಧಾನಿ ಯಾವ್ದ್ರಿ? ಕಠ್ಮಂಡು ಅಲ್ಲ, ಢಾಕಾ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಆಮೇಲೆ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಯಾರ್ದಾರ್ರಿ? PM ಯಾರ್ದಾರು? ಶೇಖ್ ಹಸೀನಾ ಅಂತಕ್ಕಂಥವ್ರದಾರು. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರು. ಏನಂತ ಕೇಳಿದ್ರು ಅಂದರೆ 2024 PC ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ದೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯ ಯಾವುದಂತೇಳಿ ಕ್ವಶನ್ ಕೇಳಿದರು. ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಯಾವ್ದ್ರಿ? ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ದೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯ ಯಾವ್ದಂದ್ರೆ ಮಿಜೋರಾಮ್.
ಮತ್ತು ಇನ್ನೂ ಒಂದು ಕ್ವಶನ್ ಆಗಿಲ್ಲ. ಯಾವ ಕ್ವಶನ್ ಆಗಿಲ್ಲ ಅಂದ್ರೆ ಸಂಪೂರ್ಣವಾಗಿ ಅಥವಾ ಮೂರು ಬದಿಯಿಂದ ಹೇಳ್ರಿ, ಮೂರು ಬದಿಯಿಂದ ಬಾಂಗ್ಲಾದೇಶದಿಂದ ಸುತ್ತುವರಿಯಲ್ಪಟ್ಟ ರಾಜ್ಯ ಯಾವುದು? ಮೂರು ಬದಿಯಿಂದ ಬಾಂಗ್ಲಾದೇಶದಿಂದ ಸುತ್ತುವರಿಯಲ್ಪಟ್ಟ ರಾಜ್ಯ ಯಾವುದು ಅಂದ್ರೆ ತ್ರಿಪುರ. ಯಾವುದ್ರಿ? ತ್ರಿಪುರ. ಮೂರು ಬದಿಯಿಂದ ನೋಡ್ರಿ, ಅಲ್ಲಿ ಬರೀದಾನ ಅರ್ಧ ಬರೆದಿರ್ತೀನಿ, ಓಕೆನಾ? ನೋಡ್ರಿ, ಮೂರು ಬದಿಯಿಂದ ಬಾಂಗ್ಲಾದೇಶದಿಂದ ಸುತ್ತುವರಿಯಲ್ಪಟ್ಟ ರಾಜ್ಯ ಯಾವುದು? ತ್ರಿಪುರ. ಇನ್ನು ನೆಕ್ಸ್ಟ್ ವರೆದು ಇದ ಕ್ವಶನ್ ಕೇಳ್ಬೋದು. ಇಲ್ಲಿ ಕೇಳ್ಯಾನಂದ್ರೆ ಈ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ದೊಂದಿಗೆ ಗಡಿ ಹಂಚಿಕೊಂಡ ಭಾರತದ ರಾಜ್ಯ ಯಾವುದು? ಆಲ್ರೆಡಿ ಕ್ವಶನ್ ಕೇಳ್ಯಾನಂದ್ರೆ ಇನ್ನು ನೆಕ್ಸ್ಟ್ ಮುಂದುವರೆದ ಮೂರು ಬದಿಯಿಂದ ಬಾಂಗ್ಲಾದೇಶದಿಂದ ಸುತ್ತುವರಿಯಲ್ಪಟ್ಟ ರಾಜ್ಯ ಯಾವುದು ಕೇಳ್ಬೋದು, ಓಕೆನಾ? ತ್ರಿಪುರ. ನೆನಪಿಟ್ಕೋರಿ. ರಾಷ್ಟ್ರೀಯ ಮಹಿಳಾ ಹಾಕಿ ಲೀಗ್ 2024 ನಡೆದೈತಿ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೀತಾ ಇದೆ. ಇದು ಮೊದಲ ಆವೃತ್ತಿ ಆಗೈತ್ರಿ, ಹೌದಾ? ಇದೇ ಮೊದಲ ಆವೃತ್ತಿ. ಏಪ್ರಿಲ್ 30ರಿಂದ ಮೇ 9ರವರೆಗೆ ನಡೆಯಲಿದೆ. ನೆಕ್ಸ್ಟ್ ಹೋಗ್ರಿ, ಕರೀನಾ ಕಪೂರ್ ಏನಾಗ್ತಾರೆ? ಯುನಿಸೆಫ್. ಕರೀನಾ ಕಪೂರ್ ಯುನಿಸೆಫ್ದ ನೂತನ ರಾಯಭಾರಿಯಾಗಿ ನೇಮಕಗೊಳ್ತಾರೆ. ಕರೀನಾ ಕಪೂರ್ ಏನು ಮಾಡ್ತಾರೆ? ಯುನಿಸೆಫ್ದ ನೂತನ ರಾಯಭಾರಿಯಾಗಿ ನೇಮಕಗೊಳ್ತಾರೆ. ಇವರು ಇದಕ್ಕಿಂತ ಮೊದಲು ಏನಾಗಿರ್ತಾರೆ? ಯುನಿಸೆಫ್ ಇಂಡಿಯಾದ ಸೆಲೆಬ್ರಿಟಿ ಆಗಿರ್ತಾರೆ, ಸೆಲೆಬ್ರಿಟಿ ಅಡ್ವೊಕೇಟ್ ಆಗಿರ್ತಾರೆ, ಓಕೆನಾ? ಈಗ ಯುನಿಸೆಫ್ ಲಾಂಗ್ ಫಾರ್ಮ್ ಏನ್ರಿ? ಯುನಿಸೆಫ್ ಲಾಂಗ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್, ಹೌದಾ? ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತಕ್ಕಂಥದ್ದು ಇದರದ ಫುಲ್ ಫಾರ್ಮ್, ಓಕೆನಾ? ಇದು ಯಾವಾಗ ಸ್ಟಾರ್ಟ್ ಆಕೈತೆ ಅಂದ್ರೆ 1946ರಲ್ಲಿ ಪ್ರಾರಂಭ ಆಕೈತಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಅಮೇರಿಕಾ ದೇಶದ ನ್ಯೂಯಾರ್ಕ್, USA ನ್ಯೂಯಾರ್ಕ್ ಒಳಗೆ ಇದರ ಹೆಡ್ ಕ್ವಾರ್ಟರ್ ಕಂಡು ಬರ್ತೈತಿ, ಓಕೆನಾ? ನೆಕ್ಸ್ಟ್ ಹೋಗ್ರಿ. ಓಕೆ, ಇತ್ತೀಚಿನ OECD ವರದಿಯ ಪ್ರಕಾರ 2024-25ನೇ ಸಾಲಿನಲ್ಲಿ ಭಾರತದ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆ ದರ ಎಷ್ಟೈತೆ? 6.6%, ಓಕೆನಾ? OECD ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು OECD ಫುಲ್ ಫಾರ್ಮ್ ಆಗಿದೆ. OECD ಹೆಡ್ ಕ್ವಾರ್ಟರ್ ಎಲ್ಲೈತಿ? ಫ್ರಾನ್ಸ್ನ ಪ್ಯಾರಿಸ್ ಒಳಗೆ ಇದರ ಹೆಡ್ ಕ್ವಾರ್ಟರ್ ಕಂಡು ಬರ್ತೈತಿ. ನೆಕ್ಸ್ಟ್ ಹೋಗ್ರಿ, 2024ರ ಯುನೆಸ್ಕೋ ಗಿಲೆರ್ಮೋ ಕ್ಯಾನೋ ಪ್ರಶಸ್ತಿಯನ್ನು ಯಾರು ಕೊಟ್ಟರೆ? ಪ್ಯಾಲೆಸ್ತೈನ್ ಆಗಬೇಕು, ಓಕೆನಾ? ಪ್ಯಾಲೆಸ್ತೈನ್ ಪತ್ರಕರ್ತರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ, ಓಕೆನಾ? ಇಂಡಿಯನ್ ಸ್ಪೇಸ್ ಸಿಚುವೇಶನಲ್ ಅಸೆಸ್ಮೆಂಟ್ ರಿಪೋರ್ಟ್ 2024 ಸಂಸ್ಥೆ ವರದಿ ಪ್ರಕಟಿಸಿದ ಸಂಸ್ಥೆ ಯಾವುದಂದ್ರೆ ಇಸ್ರೋ. ಯಾರು ವರದಿ ಪ್ರಕಟಿಸ್ತಾರೆ? ಇಸ್ರೋ. ಮತ್ತು ಇತ್ತೀಚೆಗೆ ಸೋಮನಾಥನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ರೀ, ಇತ್ತೀಚೆಗೆ ಸೋಮನಾಥ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ, ಅಲ್ಲಿ ಬಾಹ್ಯಾಕಾಶದಲ್ಲಿ ಏನಾಗತ್ತೈತೆ? ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಏನಾಗತ್ತೈತೆ ರೀ? ಏನಂತೀರಿ ನೀವು? ಸಲಕರಣೆಗಳು ಅತಿ ಹೆಚ್ಚು ಈಗ ಸ್ಪೇಸ್ ಕ್ರಾಫ್ಟ್ಗಳು ಬಿಟ್ಟಿರ್ತಾರೆ. ಈ ಸ್ಪೇಸ್ ಕ್ರಾಫ್ಟ್ಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸು ಬಿಟ್ಟು ಅಂದರೆ ಏನಾಗ್ತೈತೆ? ಅದು ತ್ಯಾಜ್ಯವಾಗಿ ಕನ್ವರ್ಟ್ ಆಗ್ತೈತಿ. ಅಂಥ ತ್ಯಾಜ್ಯ ಅತಿ ಹೆಚ್ಚದವು. ಅಲ್ಲಿ ನಾವು ಏನು ಮಾಡಬೇಕು? ಆ ತ್ಯಾಜ್ಯವನ್ನು ಕಡಿಮೆ ಮಾಡೋಕೆ ನಾವು ಎಲ್ಲರೂ ಒಟ್ಟಾಗಿ ಕಾರ್ಯ ಮಾಡ್ಬೇಕಂತೇಳಿ ಇಸ್ರೋದ ಅಧ್ಯಕ್ಷರು ಇತ್ತೀಚೆಗೆ ಏನು ಮಾಡಿದರು? ಅದೊಂದು ಹೇಳಿದರು, ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ ಸ್ವಲ್ಪ ಸ್ಪೀಡ್ ಆಗ್ಯದ, ಓಕೆ? ಮತ್ತು ನೀವು ಏನು ಮಾಡಿರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ, ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.